ರೀಸೆಂಟಾಗಿ ನಮ್ಮ ಭಾರತ ದೇಶದಲ್ಲಿ ಹಾರ್ಟ್ ಅಟ್ಯಾಕ್ಗಳ ಸಂಖ್ಯೆ ಬಹಳನೇ ಜಾಸ್ತಿಯಾಗಿದೆ. ಅಂದರೆ 50% ಜಾಸ್ತಿಯಾಗಿದೆ. ಇದಕ್ಕೆ ಉದಾಹರಣೆ ಅಂದರೆ ನಮ್ಮ ಹಾಸನ ಜಿಲ್ಲೆಯಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದೆ. ಆಶ್ಚರ್ಯ ಅಂದರೆ ಇದರಲ್ಲಿ ಯಂಗ್ಸ್ಟರ್ಸೇ ಜಾಸ್ತಿ ಇದ್ದಾರೆ. 19ರಿಂದ 22 ವಯಸ್ಸಿನ ಒಳಗಿರೋರು ಭಾಳಷ್ಟು ಜನಕ್ಕೆ ಡೆತ್ ಕೂಡ ಆಗಿದೆ. ಇದು ಒಂದು ಆತಂಕಕಾರಿ ವಿಷಯ. ಆದ್ದರಿಂದ ನಾವು ಈ ದಿನ ಹಾರ್ಟ್ ಅಟ್ಯಾಕ್ ಅಂದರೆ ಏನು, ಯಾಕೆ ಇಷ್ಟೊಂದು ಜಾಸ್ತಿ ಆಗ್ತಾ ಇದೆ, ಹಾರ್ಟ್ ಅಟ್ಯಾಕ್ ಆಗಲು ಕಾರಣಗಳೇನು, ಹಾಗೆ ಇದನ್ನು ಹೇಗೆ ತಡೆಗಟ್ಟಬಹುದು, ಯಾವ ರಕ್ತ ಪರೀಕ್ಷೆ ಮಾಡೋದ್ರಿಂದ ನಮ್ಮ ಹೃದಯದ ಒಂದು ಆರೋಗ್ಯ ಹೇಗಿದೆ ಅಂತ ತಿಳ್ಕೊಬೋದು ಅಂತ ನೋಡೋಣ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಪೂರ್ಣಿಮಾ KM. ನಮ್ಮ ಆಯುರ್ಶಾಲಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಮೊದಲನೇದಾಗಿ ನಾವು ಹಾರ್ಟ್ ಅಟ್ಯಾಕ್ ಅಂದರೆ ಏನು ಅಂತ ನೋಡೋಣ. ನಮ್ಮ ಹೃದಯದ ಸ್ನಾಯುಗಳಿಗೆ ಕಂಟಿನ್ಯೂಯಸ್ ಆಗಿ ರಕ್ತ ಸಂಚಾರ ಚೆನ್ನಾಗಿ ಪೂರೈಕೆ ಆಗ್ತಾ ಇರಬೇಕು. ಅದನ್ನು ಪೂರೈಸೋದು ಕರೋನರಿ ಆರ್ಟ್ರೀಸ್ ಅಂತ ಹೇಳ್ತೀವಿ. ಯಾವಾಗ ಈ ಆರ್ಟ್ರೀಸ್ ಅಥವಾ ವೇನ್ಸಲ್ಲಿ ಒಂದು ಬ್ಲಾಕೇಜ್ ಕಂಡು ಬರುತ್ತೋ ಆವಾಗ ಹೃದಯಕ್ಕೆ ರಕ್ತ ಪರಿಚಲನೆ ಕಡಿಮೆ ಆಗಿ ಈ ಹಾರ್ಟ್ ಅಟ್ಯಾಕ್ಗೆ ಕಾರಣ ಆಗುತ್ತೆ. ಈ ಒಂದು ಬ್ಲಾಕೇಜ್ಗೆ ಮುಖ್ಯವಾದ ಕಾರಣ ಅಂದರೆ ಕೊಲೆಸ್ಟ್ರಾಲ್. ಈ ಕೊಲೆಸ್ಟ್ರಾಲು ಒಳಗಡೆ ಜಾಸ್ತಿ ಆದಂಗೂ ಎಲ್ಲ ಕಡೆ ಬ್ಲಾಕೇಜಸ್ಸು ಜಾಸ್ತಿ ಆಗುತ್ತೆ. ಈ ಒಂದು ಹಾರ್ಟ್ ಅಟ್ಯಾಕ್ ಆಗಿರೋವಂಥ ಮನುಷ್ಯರ ಹೃದಯನ ಓಪನ್ ಮಾಡಿ ನೋಡಿದಾಗ ಆ ವೆಸಲ್ಸಲ್ಲಿ ಕೊಲೆಸ್ಟ್ರಾಲ್ ಬ್ಲಾಕೇಜ್ ಇರೋದು ಕಂಡುಬರುತ್ತೆ. ಆದರೆ ಈ ಕೊಲೆಸ್ಟ್ರಾಲ್ ಹೇಗೆ ಉತ್ಪತ್ತಿ ಆಗುತ್ತೆ ಇಷ್ಟೊಂದು ಅಂತ ತಿಳ್ಕೊಬೇಕು ನಾವೆಲ್ಲ. ನಾವು ತಗೊಳ್ಳೋ ಆಹಾರದಿಂದ ಅದೊಂದರಿಂದನೇ ಬರುತ್ತೆ ಅಂತ ಇಷ್ಟು ದಿನ ಜನ ತಿಳ್ಕೊಂಡಿದ್ರು. ಹಾಗೆ ಡಾಕ್ಟ್ರುಗಳು ಹೇಳ್ತಿದ್ರು, ಇಫ್ ಯು ಈಟ್ ಮೋರ್ ಕೊಲೆಸ್ಟ್ರಾಲ್ ವಿಲ್ ಬಿ ಡೆಪಾಸಿಟೆಡ್ ಅಂತ ಅಂದ್ಕೊಂಡಿದ್ರು. ಆದರೆ ಇತ್ತೀಚಿನ ಒಂದು ಸ್ಟಡೀಸ್ ಏನು ಹೇಳ್ತಾ ಇದೆ ಅಂದರೆ, ನೀವು ಎಷ್ಟೇ ನಿಮ್ಮ ಆಹಾರದಲ್ಲಿ ಕೊಲೆಸ್ಟ್ರಾಲ್ ಅಂಶನ ಕಡಿಮೆ ಮಾಡಿದ್ರು, ಅಂದರೆ ಜಿಡ್ಡಿನ ಅಂಶಗಳಾದ ತುಪ್ಪ, ಬೆಣ್ಣೆ, ಎಣ್ಣೆ ಇಂಥದ್ದೆಲ್ಲ ಎಷ್ಟೇ ಕಡಿಮೆ ತಿಂದರೂ ಕೂಡ ಅಂಥವ್ರಿಗೂ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತಾಯಿದೆ. ಕಾರಣ ಅಂತಂದರೆ ನಾವು ತಿನ್ನುವ ಡಯಟಲ್ಲಿ ತುಂಬಾ ಕಾರ್ಬೋಹೈಡ್ರೇಟ್ಸ್ ಅಂಶ ಇದೆ. ಕಾರ್ಬೋಹೈಡ್ರೇಟ್ ಅಂದರೆ ಏಕದಳ ಧಾನ್ಯಗಳು ಅಂತ ಹೇಳ್ತೀವಿ. ಅಕ್ಕಿ, ರಾಗಿ, ಗೋಧಿ, ಸಿರಿಧಾನ್ಯಗಳಿರ್ಬೋದು, ಯಾವುದೇ ಇರ್ಬೋದು, ಎಲ್ಲದರಲ್ಲೂ ಈ ಕಾರ್ಬೋಹೈಡ್ರೇಟ್ ಅಂಶ ಹೆಚ್ಚಾಗಿದೆ. ಆದ್ದರಿಂದ ಇದರ ಸೇವನೆ ನಮ್ಮ ದೇಶದಲ್ಲಿ ಹೆಚ್ಚಾಗಿ ನಾವು ಮಾಡೋದ್ರಿಂದ ಅದೆಲ್ಲ ಲಿವರು ಎಕ್ಸ್ಟ್ರಾ ಕಾರ್ಬೋಹೈಡ್ರೇಟ್ನೆಲ್ಲ ಕೊಲೆಸ್ಟ್ರಾಲ್ ಆಗಿ ಕನ್ವರ್ಟ್ ಮಾಡುತ್ತೆ. ಅದೆಲ್ಲ ಹೋಗಿ ಒಳಗಡೆ ಸ್ಟೋರೇಜ್ ಆಗುತ್ತೆ. ಸೊ 75 ಭಾಗ ಈ ಲಿವರ್ ಕನ್ವರ್ಟ್ ಆಗಿ ಬರುವಂಥದ್ದು, ಕೇವಲ 25 ಭಾಗ ನಮ್ಮ ಆಹಾರದಿಂದ ಕೂಡ ಕೊಲೆಸ್ಟ್ರಾಲ್ ಅಂಶ ಹೆಚ್ಚಿದ್ದಲ್ಲಿ ಅದು ಕೂಡ ಸೇರಿಕೊಂಡು ಶೇಖರಣೆ ಆಗುವ ಸಂಭವ ಜಾಸ್ತಿ ಇರುತ್ತೆ. ನಮ್ಮ ಸರ್ಕಾರ ಒಂದು ಮೆಡಿಕಲ್ ಟೀಮ್ಗೆ ಯಾಕೆ ಇಷ್ಟೊಂದು ಹಾರ್ಟ್ ಅಟ್ಯಾಕ್ ಜಾಸ್ತಿ ಆಗ್ತಾಯಿದೆ, ನೀವು ಒಂದು ವರದಿ ಕೊಡಬೇಕು, ಇದ್ರ ಬಗ್ಗೆ ಸ್ಟಡಿ ಮಾಡಿ ಅಂತ ಹೇಳಿತ್ತು. ಅವರು ಕೂಡ ಹೇಳಿರೋದು ಏನಪ್ಪ ಅಂದರೆ, ಮುಖ್ಯವಾಗಿ 3-4 ಕಾರಣ ಕೊಟ್ಟಿದ್ದಾರೆ. ಮೊದಲನೇದಾಗಿ ಆಹಾರ ಪದ್ಧತಿ. ಹೆಚ್ಚಿಗೆ ಮೈದಾ ಆ್ಯಂಡ್ ಶುಗರಿಂದ ಮಾಡಿರುವಂಥ ಬೇಕ್ರಿ ಐಟಮ್ಸ್ ಇರ್ಬೋದು, ಹಾಗೆ ಪಿಜ್ಜಾ, ಬರ್ಗರ್, ಈ ಥರ ಫಾಸ್ಟ್ ಫುಡ್ಡು ಜೊತೆಗೆ ಇಂಥದ್ದೆಲ್ಲ ಹೆಚ್ಚಾಗಿ ಸೇವನೆ ಮಾಡಿದಾಗ ನಮ್ಮ ದೇಹದಲ್ಲಿ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗೆ ಎರಡನೇದಾಗಿ ಲ್ಯಾಕ್ ಆಫ್ ಫಿಸಿಕಲ್ ಆ್ಯಕ್ಟಿವಿಟಿ. ನಮಗೆ ದೈಹಿಕವಾಗಿ ಆಯಾಸ ಆಗುವಂಥ ಯಾವ ಕೆಲಸನೂ ನಾವು ಮಾಡ್ತಾಯಿಲ್ಲ. ಹಾಗೆ ಯೋಗ ಇರ್ಬೋದು, ಒಂದು ಸ್ಪೋರ್ಟ್ಸ್ ಇರ್ಬೋದು, ಇಂಥದ್ದು ಕೂಡ ಮಕ್ಕಳಲ್ಲಿ ನಾವೀಗ ನೋಡ್ತಾ ಇಲ್ಲ ಹೆಚ್ಚಾಗಿ. ಹಳೆ ಕಾಲದಲ್ಲಿ ಮಕ್ಕಳು ಯಾವಾಗಲೂ ಬೀದಿನಲ್ಲೇ ಚೆನ್ನಾಗಿ ಆಟ ಆಡೋರು, ಚೆನ್ನಾಗಿ ಬೆವ್ತ್ಬಿಟ್ಟು ಮನೆಗೆ ಬರೋರು. ಈಗ ಒಂದು ಬೆವರಕ್ಕೆ ಅವಕಾಶನೇ ಇಲ್ಲ. ಸ್ಕೂಲಿಗೆ ಕೂಡ ಡೋರ್ ಟು ಡೋರ್ ಸರ್ವಿಸ್ ಇರುತ್ತೆ, ಅದರಲ್ಲೇ ಹೋಗಿ ಬರ್ತಾರೆ. ಇದರಿಂದ ಸಾಕಷ್ಟು ದೈಹಿಕ ವ್ಯಾಯಾಮ ಕೊರತೆ ಅಂದರೆ ಇಲ್ಲದೇ ಇರೋವಂಥದ್ದೇ ಇದಕ್ಕೆ ಮುಖ್ಯವಾದ ಕಾರಣ. ಈ ಒಂದು ಆ್ಯಕ್ಟಿವಿಟಿನ ಮಕ್ಕಳಲ್ಲಿ ಹೆಚ್ಚಾಗುವಂತೆ ನಾವು ನೋಡ್ಕೋಬೇಕು. ಹಾಗೆ ಅವ್ರ ವರದಿನಲ್ಲಿ ಇನ್ನೊಂದು ಮುಖ್ಯವಾಗಿ ಹೇಳಿರುವಂಥದ್ದು ಅಂದರೆ ಮೊಬೈಲ್ ಯೂಸೇಜ್. ನಮ್ಮ ಮಕ್ಕಳು ಏನು ಮಾಡ್ತಾಯಿದ್ದಾರೆ, ಇವತ್ತು ಮೊಬೈಲ್ ಇಟ್ಕೊಂಡು ಅದರಲ್ಲಿ ಗೇಮ್ಸ್ ಆಡ್ತಾರೆ, ಅದನ್ನೇ ನೋಡ್ತಾ ಇರ್ತಾರೆ. ಅದು ಬಿಟ್ಟು ಹೊರಗಡೆ ಔಟ್ಡೋರ್ ಗೇಮ್ಸ್ ಅಂತ ಹೇಳ್ತೀವಿ, ಇದಂತೂ ಭಾಳ ಕಮ್ಮಿ ಆಗಿಬಿಟ್ಟಿದೆ. ಆಡೋದಕ್ಕೆ ಜಾಗನೂ ಇಲ್ಲ. ಹಾಗೆ ಈ ಮೊಬೈಲ್ಗೆ ಅಂಟ್ಕೊಂಬಿಟ್ಟಿದ್ದಾರೆ ಮಕ್ಕಳು. ಅದರಿಂದನೇ ಅವರ ಆರೋಗ್ಯದಲ್ಲಿ ಇಷ್ಟೊಂದು ವ್ಯತ್ಯಾಸ.
ಇನ್ನೊಂದು ಯುವಕರಲ್ಲಿ ಮುಖ್ಯವಾದ ಒಂದು ಕಾರಣ ಅಂದರೆ ಸ್ಮೋಕಿಂಗು ಮತ್ತು ಆಲ್ಕೋಹಾಲು, ಸ್ಟ್ರೆಸ್ಸು, ಇವು ಕೂಡ ಒಂದು ಮೇಜರಾಗಿ ಒಂದು ಕಾರಣ ಆಗುತ್ತೆ. ಸೊ ಈ ಎಲ್ಲ ಕಾರಣಗಳೇ ಈ ಹಾರ್ಟ್ ಅಟ್ಯಾಕ್ ಆಗ್ತಿರೋದಕ್ಕೆ ಅಂತ ಹೇಳಿ ಅವರ ವರದಿಯಲ್ಲಿ ಮೆನ್ಷನ್ ಮಾಡಿರ್ತಾರೆ. ಹಾಗೂ ಇದು ಕಟು ಸತ್ಯವಾಗಿದೆ. ಇದನ್ನು ನಾವು ಎಲ್ಲ ಬದಲಾಯಿಸ್ಕೊಳ್ಳೋದ್ರಿಂದ ಮಾತ್ರ ಈ ಒಂದು ಕೊಲೆಸ್ಟ್ರಾಲ್ ಅಂಶ ಬಾಡಿನಲ್ಲಿ ಹೆಚ್ಚಾಗದಂತೆ ನಾವು ನಿಗಾ ಮಾಡ್ಬೋದು. ಹಾಗೆ ಇದು ಜಾಸ್ತಿ ಇದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂದರೆ ನಮ್ಮ ರಕ್ತ ಪರೀಕ್ಷೆ ಮಾಡಿಸ್ಬೇಕು. ಲಿಪಿಡ್ ಪ್ರೊಫೈಲ್ ಟೆಸ್ಟ್ ಅಂತ ಹೇಳ್ತಾರೆ. ಅದನ್ನು ಒಂದು ಚೆಕ್ ಮಾಡಿಸ್ಕೊಂಡಾಗ ನಿಮಗೆ ಎಲ್ಲ ಥರ ಕೊಲೆಸ್ಟ್ರಾಲ್ ಇದೆ. ಇದರಲ್ಲಿ ಹೈ ಡೆನ್ಸಿಟಿ, ಲೋ ಡೆನ್ಸಿಟಿ ಲಿಪಿಡ್ಸು ಇದೆಲ್ಲನೂ ಇದೆ, ಟ್ರೈಗ್ಲಿಸರೈಡ್ಸ್ ಇದೆ, ಬೇರೆ ಬೇರೆ ಥರ ಕೊಲೆಸ್ಟ್ರಾಲ್ ಇದೆ. ಗುಡ್ ಕೊಲೆಸ್ಟ್ರಾಲ್ ಅಂತ ಇದೆ, ಅದಕ್ಕೆ HDL ಅಂತೀವಿ, ಅದು ಭಾಳನೇ ಮುಖ್ಯ ಹೃದಯದ ಆರೋಗ್ಯಕ್ಕೆ. ಅದೇ ರೀತಿ LDL ಟ್ರೈಗ್ಲಿಸರೈಡ್ಸು ನಮ್ಮ ದೇಹದಲ್ಲಿ ಜಾಸ್ತಿ ಆಗಬಾರ್ದು. ಈ ಒಂದು ರಕ್ತ ಪರೀಕ್ಷೆ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಹೃದಯಕ್ಕೆ ಎಷ್ಟು ತೊಂದರೆ ಇದೆ ಅಂತ ನಾವು ನೋಡ್ಕೋಬೋದು. ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಟೆಸ್ಟ್ ಅಂದರೆ ಇನ್ಸುಲಿನ್ ಟೆಸ್ಟ್ ಅಂತ ಇದೆ. ಇದು ಬಹಳಷ್ಟು ಜನ ಡಾಕ್ಟ್ರುಗಳು ಯಾರು ಅಡ್ವೈಸ್ ಮಾಡ್ತಾ ಇಲ್ಲ. ಇದನ್ನು ಮಾಡಿಸಿ ಇದೇನಾದರೂ ಡಬಲ್ ಡಿಜಿಟ್ ಇತ್ತು ಅಂದರೆ ಖಂಡಿತ ಒಂದು ಇನ್ಸುಲಿನ್ ರೆಸಿಸ್ಟೆನ್ಸ್ ಜಾಸ್ತಿ ಇದೆ. ಇನ್ಸುಲಿನ್ ಜಾಸ್ತಿ ಇದ್ದರೆ ಏನಾಗುತ್ತಪ್ಪ ಅಂದರೆ ಕೊಲೆಸ್ಟ್ರಾಲ್ ಜಾಸ್ತಿ ಆಗೋ ಮತ್ತು ಹೃದಯಕ್ಕೆ ತೊಂದರೆ ಆಗೋ ಎಲ್ಲ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಅದಕ್ಕೆ ಏನು ಮಾಡಬೇಕು ಅಂತೇಳಿ ಟಿಪ್ಸ್ ಆಗಲಿ ಔಷಧಿ ಆಗಲಿ ತಗೊಳ್ಳಿ. ಎಲ್ಲದಕ್ಕೂ ಇನ್ನೊಂದು ಮುಖ್ಯ ಕಾರಣ ಅಂದರೆ ಫ್ಯಾಟಿ ಲಿವರ್. ಈ ಫ್ಯಾಟಿ ಲಿವರಿಂದನೇ ಸಾಕಷ್ಟು ಸಮಸ್ಯೆಗಳು ದೇಹದಲ್ಲಿ ಬರುತ್ತೆ. ಅದೇನಾರು ಇತ್ತು ಅಂದರೆ ನಿಮ್ಮ ತೂಕವನ್ನು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಹಾಗೆ ವೈದ್ಯರನ್ನು ಸಂಪರ್ಕಿಸಿ ನೀವು ಅದಕ್ಕೆ ಸೂಕ್ತ ಒಂದು ಉಪಾಯವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ನಮ್ಮ ವಿಡಿಯೋ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.